ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಡ್ರೀಮ್ಸ್ ವಿತ್ ದೀಪ ಚಾನಲ್ಗೆ ಸ್ವಾಗತ ಸುಸ್ವಾಗತಗಳು. ಇವತ್ತು ನಮ್ಮೂರಿನಲ್ಲಿ ನಾಡಹಬ್ಬ ಊರಹಬ್ಬ ಅಂತ ಕರೀತಾರೆ. ಇವತ್ತು ನಮ್ಮ ಮನೆಯಲ್ಲಿ ಯಾವ ಥರ ಸಿಂಪಲ್ಲಾಗಿ ಯಾವ ಥರ ಏನೇನು ಮಾಡ್ತೀನೋ ಅದೆಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತು ಮಾರ್ನಿಂಗ್ ಬೇಗನೆ ಎದ್ದು ರಂಗೋಲಿ ಕೂಡ ಹಾಕೋಣ ಅಂತ ಇವತ್ತು ಕಲರ್ಸ್ ಕೂಡ ಹಾಕ್ತಾಯಿದ್ದೀನಿ. ಯಾಕಂದರೆ ಇವೆರಡು ನೆಂಟರುಗಳು ಬಂದರೆ ಹೊಸ್ಲು ಮುಂದ್ಗಡೆ ಮತ್ತು ಮನೆ ಬಾಗಿಲು ಮುಂದ್ಗಡೆ ರಂಗೋಲಿ ಅದನ್ನೇ ಫಸ್ಟ್ ಗಮನಿಸ್ತಾರೆ. ಅದಕ್ಕೆ ನಾನು ಸ್ವಲ್ಪ ದೊಡ್ಡದಾಗಿ ಹಾಕಿ ಕಲರ್ಸ್ ಕೂಡ ಹಾಕಿದ್ದೀನಿ. ನಮ್ಮೂರಲ್ಲಿ ದೊಡ್ಡ ಫಂಕ್ಷನ್ ಆದರೆ ಸ್ವಲ್ಪ ದೊಡ್ಡದಾಗಿ ರಂಗೋಲಿ ಹಾಕಿ ಕಲರ್ಸ್ ಹಾಕ್ತೀನಿ. ನಿಧಾನ ಆದರೂ ಪರವಾಗಿಲ್ಲ, ಟೈಮ್ ಆದರೂ ಪರವಾಗಿಲ್ಲ, ಸ್ವಲ್ಪ ನಿಧಾನವಾಗಿ ಹಾಕಿ ಚೆನ್ನಾಗಿ ಹಾಕ್ತೀನಿ. ಯಾಕಂದರೆ ನನ್ನ ನೆಂಟರುಗಳೆಲ್ಲ ಬಂದವಾಗ ಸ್ವಲ್ಪ ರಂಗೋಲಿ ಎಲ್ಲ ಸ್ವಲ್ಪ ದೊಡ್ಡದಾಗಿ ಚೆನ್ನಾಗಿ ಡಿಸೈನ್ ಮಾಡಿದರೆ ಎಲ್ರಿಗೂ ಇಷ್ಟ ಆಗುತ್ತೆ. ರಂಗೋಲಿ ಕೂಡ ಮುಗೀತು. ಇವತ್ತು ಕಲರ್ ಹಾಕಿ ಡಿಸೈನ್ ದೀಪಗಳೆಲ್ಲ ಬೆಳಗ್ಗೆ ಎತ್ಕೊಂಡು ನಾನು ಫ್ರೆಶ್ ಅಪ್ ಆಗಿ ದೀಪಗಳೆಲ್ಲ ಕರೆಕ್ಟಾಗಿ ಸ್ವಲ್ಪ ಸ್ಟ್ರೈಟಾಗಿ ನಿಂತ್ಕೊಳ್ಳೋ ಥರ ತಟ್ಟಿಬಿಟ್ಟು ಮತ್ತು ಅದು ಚಿಕ್ಕ ದೀಪಗಳು ಮಾಡಿದ್ನಲ್ಲ ಅದ್ರ ಮೇಲೆ ಇಕ್ಕಿ ನೋಡಿ ಅದಕ್ಕೆ ಸ್ವಲ್ಪ ಎಲ್ಲ ಅರಿಶಿನ ಕುಂಕುಮ ಕೂಡ ಇಕ್ಕಿ ಮತ್ತು ಅವಕ್ಕೆಲ್ಲ ರೆಡಿ ಮಾಡಿ ಒಂದು ಸೈಡ್ಗೆ ಇಟ್ಕೊಂಡೆ. ಯಾಕಂದರೆ ಹೋಗೋ ಹೊತ್ತಿನಲ್ಲಿ ಮಾಡ್ಕೊಳಕ್ಕೆ ಹೋದರೆ ಲೇಟ್ ಆಗಿಬಿಡುತ್ತೆ. ಅವಕ್ಕೆಲ್ಲ ರೆಡಿ ಮಾಡಿ ಒಂದು ಸೈಡ್ಗೆ ಇಟ್ಕೊಂಡೆ. ಯಾಕಂದರೆ ಹೋಗೋ ಹೊತ್ತಿನಲ್ಲಿ ಮಾಡ್ಕೊಳಕ್ಕೆ ಹೋದರೆ ಲೇಟ್ ಆಗಿಬಿಡುತ್ತೆ. ಯಾಕಂದರೆ ಆವಾಗ ಜನಗಳು ಬರ್ತಾಯಿದೆ, ಊಟ ಹಾಕೋದಕ್ಕೂ ಆಗೋಲ್ಲ, ಈ ಕಡೆ ಇದು ಮಾಡ್ಕೊಳೋದಕ್ಕಾಗಲ್ಲ. ನಮ್ಮ ಪೇರೆಂಟ್ಸ್ ಕೂಡ ಬರ್ತಾಯಿದ್ದಾರೆ. ಅವಾಗ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕಂತಲೇ ಬೇಗ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಎಲ್ಲ ಕೆಲಸ ಮುಗಿಸ್ಕೊಂಡ್ಬಿಟ್ಟು ಬೇಗ ದೇವ್ರ
ಪೂಜೆ ಎಲ್ಲ ಮಾಡಿಬಿಡೋಣ ಅಂತ ಹೂವು ಕೂಡ ನಿನ್ನೆ ಹೊಲ್ದಿಕ್ಕಿದ್ನಲ್ಲ ಅದನ್ನು ಎತ್ಕೊಂಡು ದೇವ್ರ ಫೋಟೋಗಳಿಗೆಲ್ಲ ಹಾಕಿ ಅಲಂಕಾರ ಮಾಡಿದ್ದಾಯಿತು. ಅಲಂಕಾರ ಮಾಡಿ ದೀಪ ಹಚ್ಬಿಡೋಣ ಅಂತ. ಯಾಕಂದರೆ ನಾನು 8 ಜೊತೆ ದೀಪಗಳು ಮಾಡಿರೋ ಜೊತೆ ಮನೆಯಲ್ಲೂ ಒಂದು ಜೊತೆ ದೀಪನ ಬೆಳಗ್ಗೆ ಬೆಳಗ್ತೀನಿ. ಮಾಡಿದವಾಗಲೇ ದೇವ್ರ ಮುಂದ್ಗಡೆ ಒಂದು ಜೊತೆ ದೀಪಗಳಿಕ್ಕಿ ನಾನು ಬೆಳಗ್ತೀನಿ. ಯಾಕಂದರೆ ನಾನು ಮನೆಯಲ್ಲಿ ಮೇಯ್ನ್ ಮಾಡಿಬಿಟ್ಟು ಹೊರಗಡೆ ಮಾಡೋಕ್ಕೆ ಹೋಗ್ತೀನಿ. ಬೆಳಗ್ಗೆ ಬೆಳಗ್ತೀನಿ. ಮಾಡಿದವಾಗಲೇ ದೇವ್ರ ಮುಂದ್ಗಡೆ ಒಂದು ಜೊತೆ ದೀಪಗಳಿಕ್ಕಿ ನಾನು ಬೆಳಗ್ತೀನಿ. ಯಾಕಂದರೆ ನಾನು ಮನೆಯಲ್ಲಿ ಮೇಯ್ನ್ ಮಾಡಿಬಿಟ್ಟು ಹೊರಗಡೆ ಮಾಡೋಕ್ಕೆ ಹೋಗ್ತೀನಿ. ಹಾಗೆ ಚಿಕನ್ ಮಟನ್ ಮಾಡಿದ್ಮೇಲೆ ಪೂಜೆ ಮಾಡೋದಕ್ಕಾಗಲ್ಲ ಅಂತ ನಾನು ಇವಾಗ ಎಲ್ಲ ಪೂಜೆ ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಪೂಜೆ ಮಾಡಿಬಿಡೋಣ ಅಂತ ದೇವ್ರ ಮನೆಯಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ದೀಪ ಕೂಡ ಹಚ್ಚಿದ್ದಾಯಿತು. ಇನ್ನೇನು ಪೂಜೆ ಕೂಡ ಮುಗೀತು. ಮನೆಯಲ್ಲಿ ಯಾವ ಥರ ಮಾಡ್ತೀನೋ ಅದು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನೀವು ನೋಡಿ ಮಿಸ್ ಮಾಡಿ. ಮುಗಿಸೋಷ್ಟೊತ್ತಿಗೆ ಸ್ವಲ್ಪ ಟೈಮ್ ಕೂಡ ಆಗೋಯಿತು. ಹಾಗೆ ದೀಪಗಳೆಲ್ಲ ಬೆಳಗಿ ದೇವ್ರ ಮನೆಯಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಹಾಗೆ ಚಿಕನ್ ಮಟನ್ ಕೂಡ ತಗೊಬಂದಿತ್ತು. ನಾನು ಮೊದಲು ಪೂಜೆ ಮಾಡಿಬಿಟ್ಟು ನಾನು ಕಿಚನಲ್ಲಿ ಊಟ ಮಾಡ್ಕೊಂಬಿಡೋಣ. ಚಿಕನ್ ಮಟನ್ ಎಲ್ಲ ತೊಳೆದು ಮತ್ತು ಊಟ ಕೂಡ ಮಾಡಿಕೊಂಡು ಮತ್ತು ಮುಗಿಸ್ಕೊಂಡು ಮತ್ತು ಊಟ ನೋಡಿ. ಇವತ್ತು ನಾನು ಏನಿಲ್ಲ, ಸಿಂಪಲ್ಲಾಗಿ ಮಟನ್ ಸಾಂಬಾರು, ಮುದ್ದೆ, ವೈಟ್ ರೈಸು, ಕಬಾಬು ಮತ್ತು ಚಿಕನ್ ಸಾಂಬಾರು ಕೂಡ ಮಾಡಿದ್ದೆ. ಮೊಟ್ಟೆ ಕೋಳಿ ಸಾಂಬಾರು ಕೂಡ ನಾನು ಮಾಡಿದ್ದೆ, ನಾಟಿ ಕೋಳಿ. ಅದೆಲ್ಲ ಮಾಡಿ ಮುಗಿಸೋಷ್ಟೊತ್ತಿಗೆ ಸ್ವಲ್ಪ ಟೈಮ್ ಕೂಡ ಆಗೋಯಿತು. 1 ಗಂಟೆ ಆಗೋಗಿತ್ತು. ಪೂಜೆಗೆ ಹೋಗೋಣ ಅಂತ ನಾನು ಸ್ಯಾರಿ ಉಟ್ಕೊಂಡು ರೆಡಿಯಾಗಿ ಮತ್ತು ದೇವರು ದೀಪಗಳಿಗೆಲ್ಲ ನಾನು ಹೂವೆಲ್ಲ ಕೊಯ್ಸಿ ಇಟ್ಕೊಂಡಿದ್ದೆ. ಹೂವೆಲ್ಲ ಚುಚ್ಚಿ, ಯಾಕಂದರೆ ಹೋಗೋ ಹೊತ್ತಿನಲ್ಲೇ ಚುಚ್ಕೋಬೇಕಂದ್ರೆ ಒಂದು ದೀಪಗಳಿಗೆ ಹೂವು ಲೇಟ್ ಆಗಿಬಿಡುತ್ತೆ. ನಾನು ಅದಕ್ಕೆ ಫ್ರೀ ಇದ್ದವಾಗ ನಾನು ಇದು ಮಾಡ್ಕೊಂಡ್ಬಿಡ್ತೀನಿ. ಹಾಗೆ ಪೂಜೆ ಸಾಮಾನುಗಳೆಲ್ಲ ರೆಡಿ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಿ ಬರೋಣ ಪೂಜೆ ಮಾಡಿಸ್ಕೊಂಡು ಅಂತ ದೀಪಗಳು ಎತ್ಕೊಂಡು ಪೂಜೆಗೆ ಎತ್ಕೊಂಡು ಮತ್ತು ದೇವಸ್ಥಾನಕ್ಕೆ ಹೋಗಿದ್ವಿ. ದೇವಸ್ಥಾನದಲ್ಲಿ ಇವತ್ತು ಫಸ್ಟ್ ದೇವರಿಗೆ ದುರ್ಗಾದೇವಿಗೆ ನಾವು ಇವತ್ತು ಪೂಜೆ ಮಾಡಿಕೊಂಡು ದೀಪಗಳು ಕೂಡ ಬೆಳ್ಕೊಂಡು ಬಂದೆ. ಮತ್ತು ಹಂಗೆ ಹಿಂದಿಂದೇ ಮಾರಮ್ಮ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಕೊಂಡು ಬೆಳೆಸ್ಕೊಂಡು ಕೂಡ ದೀಪಗಳು ಬೆಳೆಸ್ಕೊಂಡು ಬಂದೆ. ಹಾಗೆ ಹಿಂದಿಂದೇ 5 ದೇವ್ರಿಗೆ ಪೂಜೆ ಮಾಡಿಬಿಟ್ಟೆ. ಹಾಗೆ ಮಧುರಮ್ಮನಿಗೆ ಮತ್ತು ಗಂಗಮ್ಮನಿಗೆ, ಮುತ್ಯಾಲಮ್ಮನ ಲಾಸ್ಟ್ ಕೊನೆಯದಾಗಿ ಮುತ್ಯಾಲಮ್ಮ ದೇವಿಗೆ. ಮುತ್ಯಾಲಮ್ಮ ಅಂದರೆ ಎಲ್ರಿಗೂ ಒಂದು ಡೌಟ್ ಇರ್ಬೋದು, ದ್ರೌಪದಮ್ಮ ದೇವಿ. ನಮ್ಮ ಊರ ಕಡೆ ಮುತ್ಯಾಲಮ್ಮ ಅಂತ ಕರೀತಾರೆ. ಅದಕ್ಕೆ ನಾನು ಮುಗಿಸೋಷ್ಟೊತ್ತಿಗೆ 6 ಗಂಟೆ ಆಗೋಗಿತ್ತು. ಬಂದಿದ್ದ ತಕ್ಷಣ ನನ್ನ ಮಗಳು ನೋಡಿ ಸ್ಯಾರಿ ಉಟ್ಕೊಂಡಿದ್ದ ತಕ್ಷಣ ಅವಳು ಕುಂಚಿಲಿ ತೆಗೆದು ಬಿಡಬೇಕು. ಅವಳಿಗೊಂಥರ ಇಂಟ್ರೆಸ್ಟು. ಪೂಜೆ ಮಾಡೋವರೆಗೂ ನಾನು ಊಟ ತಿನ್ನಲ್ಲ. ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ನನ್ನ ಮಗಳ ಜೊತೆ ನಾನು ಊಟ ತಿಂದು ಇವತ್ತು ಇಷ್ಟೇ ಲಾಗ್ ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು ಫಾರ್